ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಹೋಗಿ ಬೆಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ವಿಷಯ ಏನಂದರೆ, ತುಂಬ ಜನರ ಕನಸು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇದು ಕೂಡ ಕನಸಾಗಿರುತ್ತದೆ. ಒಂದು ಡ್ರೀಮ್ ಮೈಕ್ ನನ್ನ ಕೈಯಲ್ಲಿದೆ. ಸೊ ನನ್ನದು ಕೂಡ ಇದು ಡ್ರೀಮ್ ಆಗಿತ್ತು. ಸೊ ಆದ ಕಾರಣ ಎಲ್ಲ ಕಡೆ ರಿಸರ್ಚ್ ಮಾಡಿಕೊಂಡು ಈ ಒಂದು ಮೈಕ್ನ ನಾನು ತೆಗೆದಿದ್ದೀನಿ. ಆ್ಯಂಡ್ ಇದರ ಒಳಗೆ ಏನಿದೆ ಅಂತ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಓಪನ್ ಮಾಡೋಣ. ನೀವು ನೋಡ್ತಾ ಇರ್ಬೋದು, ಒಂದು ಕೇಸ್ ಥರ ಇದೆ. ನಾವು ಏರ್ಬಡ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಥರ ಒಂದು ಚಾರ್ಜಿಂಗ್ ಕೇಸ್ ಥರ ಇದೆ. ಆ್ಯಂಡ್ ಇನ್ನೊಂದು ಇದು ಪಿನ್. ನಾವು ಮೈಕ್ ಯೂಸ್ ಮಾಡುವಾಗ ಮೊದಲಿಗೆ ಐಫೋನ್ ಇದ್ದರೆ ಐಫೋನ್ಗೆ ಕನೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ಇದು ಫಿಕ್ಸ್ ಮಾಡಿ ಇನ್ನೊಂದು ಆಪ್ಷನ್ ಕೂಡ ಸೈಡಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದುಬಿಟ್ಟು ಸಿ ಪಿನ್. ಆ್ಯಂಡ್ರಾಯ್ಡ್ಗೆ ಯೂಸ್ ಮಾಡ್ಬೋದು, ಇವಾಗ ಆ್ಯಂಡ್ರಾಯ್ಡ್ಗೆ ಕೂಡ ಯೂಸ್ ಮಾಡ್ಬೋದು. ಜಾಸ್ತಿಯಾಗಿ ಸಿ ಪಿನ್ನೇ ಆ್ಯಕ್ಚುಲಿ ಇವಾಗಿನ ಇದರಲ್ಲಿ ಬರ್ತಾ ಇರೋದು. ಆ್ಯಂಡ್ ನಮಗೆ ನನ್ನ ಐಫೋನ್ ಕೂಡ ಸಿ ಪಿನ್ನೇ. 15 Pro ನಂತರ ಎಲ್ಲ ಐಫೋನ್ ಇದು 15 ನಂತರ ಎಲ್ಲನೂ ಕೂಡ ಸಿ ಪಿನ್ನಲ್ಲಿ ಬಂದಿರುವಂಥದ್ದು. ಸೊ ಓಕೆ, ಆ್ಯಂಡ್ ಇದು ನೋಡಿ, ಚೀಸ್ ಓಪನ್ ಮಾಡ್ತೀನಿ ನಿಮಗೆ ನಾನು. ಸೊ ಇದೇ ಥರ ಏರ್ಪೋರ್ಟ್ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಸೇಮ್. ಅಲ್ಲಿ 2 ಮೈಕ್ ಕೊಟ್ಟಿದ್ದಾರೆ, 3 ಮೈಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಚಾರ್ಜ್ ಆಗುವಂಥ, ಇದು ಚಾರ್ಜ್ ಆಗ್ತಾ ಇದೆ. ಗ್ರೀನ್ ಲೈಟ್ ಹಿಡಿದಿದೆಲ್ಲ ಚಾರ್ಜ್ ಆಗ್ತಾ ಇದೆ. ಆ್ಯಂಡ್ ಇದು ಬಂದುಬಿಟ್ಟು ನಾವು ಗೋಪ್ರೋ ಯೂಸ್ ಮಾಡ್ಬೋದು. ಗೋಪ್ರೋಕ್ಕೆ ಯೂಸ್ ಮಾಡುವಂಥ ಮೈಕ್ ವೆರಿಷನ್, ಗೋಪ್ರೋ ವೆರಿಷನ್. ಆ್ಯಂಡ್ ಕ್ಯಾಮ್ರಾ ವೆರಿಷನ್ ಕೂಡ ಆಗಿರುತ್ತದೆ ಈ ಮೈಕ್, ಅಡ್ಜಸ್ಟಬಲ್. ಇವಾಗ ನಾನು ಮಾತಾಡ್ತಾ ಇರೋದು ಫೋನಲ್ಲಿ. ಸೊ ಈ ಮೈಕ್ ನಾನು ಹಾಕ್ಕೊಂಡು ಯಾವ ಥರ ರಿಸಲ್ಟ್ ಇದೆ ಅಂತ ನೋಡಿ ಚೆಕ್ ಮಾಡೋಣ. ಸೊ ಅದಾದಮೇಲೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಮೈಕ್ ಹಾಕ್ಬೋದು. ಇದು ಆ್ಯಕ್ಚುಲಿ ಮ್ಯಾಗ್ನೆಟ್ ಥರ ಇದೆ, ಆರಾಮದಲ್ಲಿ ಎಲ್ಲಿ ಬೇಕಾದರೂ ನಮಗೆ ಅಂಟಿಸ್ಬೋದು. ನೋಡಿ, ಫಸ್ಟ್ಗೆ ಅದನ್ನು ಈ ಸಣ್ಣ ಮ್ಯಾಗ್ನೆಟ್ ತೆಗೆದು ಅದಾದಮೇಲೆ ಈ ಥರ ಎಲ್ಲಿ ಬೇಕು ಅಲ್ಲಿ ಅಂಟಿಸ್ಬೋದು. ಆ್ಯಂಡ್ ನಮ್ಮದು ಸಿ ಪಿನ್ ಆಗಿರುತ್ತೆ. ಸೊ ಅದರಿಂದ ನಾನು ಫೋನ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಫೋನ್ಗೆ ಕನೆಕ್ಟ್ ಆದಮೇಲೆ ಇಲ್ಲಿ ಆನ್ ಮಾಡಬೇಕು. ನನ್ನ ವಾಯ್ಸ್ ಯಾವ ಥರ ಕೇಳ್ತಾ ಇದೆಯಂತ. ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಸೊ ನೋಡಿದ್ದೀರಾ? ಸೊ ಇದೊಂದು ಮೈಕ್ ಯೂಸ್ ಮಾಡುವಾಗ ಬರುವಂಥ ವಾಯ್ಸ್ಗೂ ಮತ್ತು ನಾರ್ಮಲಾಗಿ ಫೋನಲ್ಲಿ ಮಾತಾಡುವಂಥ ವಾಯ್ಸ್ಗೂ ಡಿಫ್ರೆನ್ಸ್. ಸೊ ಯಾವ ಥರ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ನಿಮಗೆ ರಿಸಲ್ಟ್ ಆಲ್ರೆಡಿ ಗೊತ್ತಾಗ್ತಾ ಇದೆ. ನಾನಂತೂ ನೋಡಿಲ್ಲ, ಬಟ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಇನ್ನು ಬನ್ನಿ. ಆ್ಯಂಡ್ ಇದು ನಮಗೆ 2 hours ಹಿಡಿಯುತ್ತೆ ಇದು ಚಾರ್ಜ್ ಆಗಲಿಕ್ಕೆ. ಇದು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಒಂದು ಕೇಸ್ಗೆ ಇದು ನಾವು ಚಾರ್ಜ್ ಖಾಲಿ ಆಯಿತು. ಇದು ಎಷ್ಟು ಲೈಫ್ ಬರುತ್ತೆ ಅಂದರೆ, ಒಂದು 10 ಗಂಟೆ ಇದು ಯೂಸ್ ಮಾಡ್ಬೋದು. ನಾರ್ಮಲಾಗಿ ನಾವು ಏನಾದರೂ ಇದ್ರೂ ಒಂದು 1 ಗಂಟೆ 2 ಗಂಟೆ ಮಾತಾಡ್ಬೋದು ಬ್ಲಾಗಿಂಗಲ್ಲೆಲ್ಲ, ಅಲ್ಲಿ ಅಷ್ಟೇ. ಸೊ 10 ಗಂಟೆ ಯೂಸ್ ಮಾಡ್ಬೋದು. ಮತ್ತು ಇದು ಚಾರ್ಜ್ ಖಾಲಿ ಆದಮೇಲೆ ಇದರಲ್ಲಿ ಇಟ್ಟರೆ ಮಿನಿಮಮ್ ಏನಿಲ್ಲ ಅಂದರೆ 1.5 ಗಂಟೆ ಹಿಡಿಯುತ್ತೆ ಚಾರ್ಜ್ ಫುಲ್ ಆಗಲಿಕ್ಕೆ. ಆ್ಯಂಡ್ ಈ ಕೇಸ್ ಫುಲ್ ಚಾರ್ಜ್ ಮಾಡಲಿಕ್ಕೆ 2 hours 2 ಗಂಟೆ ಹಿಡಿಯುತ್ತೆ. ಆ್ಯಂಡ್ ಇದರಲ್ಲಿ ಎಷ್ಟು ಗಂಟೆಗಳ ಕಾಲ ಚಾರ್ಜ್ ಇರುತ್ತೆ ಅಂದರೆ 30 ಗಂಟೆಗಳ ಕಾಲ ಚಾರ್ಜ್ ಇರುತ್ತೆ. ಸೊ ಇದಂತೂ ನಾನು ರಿಸರ್ಚ್ ಮಾಡಿದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ನೀವು ಆಲ್ಮೋಸ್ಟ್ ನೋಡಿರ್ತೀರ, ತುಂಬ ಅಂದರೆ ತುಂಬ. ಇದರಲ್ಲಿ ಏನೇನಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಆ್ಯಂಡ್ ಇದು ಆಲ್ಮೋಸ್ಟ್ ನಿಮಗೆ ಎಲ್ಲ ತೋರಿಸಿ ಆಯಿತು. ಇದ್ರ ಬಗ್ಗೆ ಕೂಡ ಹೇಳಿ ಆಯಿತು. ಆ್ಯಂಡ್ ಇದೊಂದು ಕೂಡ. ಸೊ ಇದ್ರ ಕೆಳಗಡೆ ಇದೊಂದು ಸಣ್ಣ ಕಾರ್ಡ್ ಥರ ಕೊಟ್ಟಿದ್ದಾರೆ. ಇದು ನಮಗೆ ಇದ್ರ ಬಗ್ಗೆ ಏನೇನಿದೆ ಅಂತ ವಿಷಯ, ಕ್ವಿಕ್ ಗೈಡ್ ಅಂತ, ಯಾವ ಥರ ಯೂಸ್ ಮಾಡೋದು ಏನು ಎತ್ತ ಅಂತ ಆಲ್ಮೋಸ್ಟ್ ಎಲ್ಲದರಲ್ಲಿ ಬರುತ್ತೆ ಇದೆಲ್ಲ. ಸೊ ಇದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸೊ ಕೆಲವೊಬ್ಬರು ಸ್ಟಿಕ್ಕರ್ ಹಾಕ್ತಾರೆ, ಬ್ಲ್ಯಾಕ್ ಬ್ರ್ಯಾಂಡೆಲ್ಲ ಯಾವುದು ಅಂತ ಗೊತ್ತಾಗಬಾರದು ಅಂತ. ಇದ್ರ ಬಗ್ಗೆ ಎಲ್ಲ ರಿವೀಲ್ ಮಾಡಲ್ಲ ಅಷ್ಟು ತುಂಬ ಜನ. ಸೊ ಸ್ಟಿಕ್ಕರ್ ಹಾಕ್ಕೊಂಡು ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗಬಾರ್ದಂತ ಅವರೇ ಸ್ವಲ್ಪ ಮೇಲೆ ಹೋಗೋಣ ಅಂತ. ಸೊ ಅದು ಬಿಡಿ. ಇಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ನಮಗೆ ಇದು ಕ್ಯಾರಿ ಮಾಡಲಿಕ್ಕೆ ಮೇ ಬಿ ಆಗಿರ್ಬೋದು ಆರಾಮದಲ್ಲಿ. ಇಲ್ಲಿ 2 ಸ್ಪೇಸ್ ಇದೆ, ಈ ಕಡೆ ಒಂದು ಸ್ಪೇಸ್ ಇದೆ, ಕಾಣ್ತಾ ಇದೆಯಾ? ಇದರಲ್ಲಿ 2 ವಿಂಡ್ ಮಫ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. 2 ಕೊಟ್ಟಿದ್ದಾರೆ, ಒಂದು ದೊಡ್ಡ ಸೈಜು, ಇನ್ನೊಂದು ಸಣ್ಣ ಸೈಜ್ ಕೊಟ್ಟಿದ್ದಾರೆ. ಓಕೆ, ಇನ್ನು ಇದರಲ್ಲಿ 2 ನೆಕ್ಲೆಸ್ ಕೊಟ್ಟಿದ್ದಾರೆ. ಇದು ಇಲ್ಲಿ ನಮಗೆ ಆರಾಮದಲ್ಲಿ
ಇದು ಫಿಕ್ಸ್ ಮಾಡ್ಬೋದು ಮ್ಯಾಗ್ನೆಟ್ ಮೈಕ್ನ. ನಮಗೆ ಆರಾಮದಲ್ಲಿ ಕುತ್ತಿಗೆ ಹಾಕ್ಕೊಂಡು ಗೊತ್ತೇ ಆಗೋದಿಲ್ಲ ಮೈಕಾ ಏನು ಅಂತ. ಸೊ ಆ ಥರ 2 ಕೊಟ್ಟಿದ್ದಾರೆ. 2 ಕೇಬಲ್ ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಮಾಡುವಂಥ ಕೇಬಲ್. ಸೊ ಇದು ಓಕೆ, ಆಲ್ಮೋಸ್ಟ್ ಗೊತ್ತಿದೆ. ಇದು ನಮಗೆ ಕ್ಯಾಮ್ರಾ ವರ್ಷನ್ಗೆ ಯೂಸ್ ಮಾಡುವಂಥ ಕೇಬಲ್ ಆ್ಯಂಡ್ ಗೋಪ್ರೋ ಕೂಡ ಯೂಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ. ಮೇ ಬಿ ಮಾಡ್ಬೋದು. ಈ ಮೈಕ್ ಯಾವ ಮೈಕ್ ಅಂದರೆ ಹೊಲ್ಯಾಂಡ್ ಲಾರ್ಕ್ M2 ಮೈಕ್ ಆಗಿರುತ್ತೆ. ನೀವು ಆಲ್ಮೋಸ್ಟ್ ವ್ಲಾಗರ್ಸ್ ದೊಡ್ಡ ದೊಡ್ಡ ವ್ಲಾಗಿಂಗ್ ಮಾಡುವಂಥ ಯೂಟ್ಯೂಬರ್ಸ್ ಹತ್ರ ಕೂಡ ಇದೇ ಮೈಕ್ ಇರೋದು. ಸೊ ಇದರಲ್ಲಿ ಇನ್ನೊಂದು ಎಲ್ಲ ಈ ಮೈಕ್ ಯಾಕೆ ತೆಗಿತಾರಂತೆ, ಇದರಲ್ಲಿ ನನಗೆ ಇಷ್ಟ ಆಗಿರೋದು ಒಂದೇ. ಈಗ ನೋಡಿ ನಾನು ಮಾತಾಡ್ತಾ ಇರೋದು ಒಂದು ಫ್ಯಾನ್ ಹಾಕಿದ್ದೀನಿ. ಫ್ಯಾನ್ ಇದು ಸೌಂಡ್ ಕೇಳ್ತಾ ಉಂಟು. ಓಕೆ, ಜಸ್ಟ್ ನಿಲ್ಲಿ. ಓಕೆ, ಗ್ರೀನ್ ಲೈಟ್ ಬಂತು. ಸೊ ಫ್ಯಾನ್ ಇದು ಸೌಂಡ್ ಕ್ಯಾನ್ಸಲೇಷನ್ ಆಯಿತು. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದು. ಇವಾಗ ನಾವು ಟ್ರಾಫಿಕಲ್ಲಿ ಎಲ್ಲಾದರೂ ನಾವು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಸೊ ಅಲ್ಲಿ ಕೂಡ ನಮಗೆ ಆರಾಮದಲ್ಲಿ ಒಂದು ಪ್ರೆಸ್ ಮಾಡಿದರೆ ಟ್ರಾಫಿಕ್ ಸೌಂಡೇ ಇರಲ್ಲ. ಸೊ ಆದ ಕಾರಣ ಈ ಒಂದು ಮೈಕ್ನ ಚೂಸ್ ಮಾಡಿದ್ದೀನಿ. ಯಾಕೆಂದರೆ ನಾನು ಲಡಾಖ್ ಹೋಗುವಾಗ ರಾತ್ರಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ನಾವು ಹೋಗೋ ದಾರಿಯಲ್ಲೇ ನಾವು ಪೆಟ್ರೋಲ್ ಪಂಪ್ ಇಲ್ಲಾಂದರೆ ಅಲ್ಲೇ ಪಕ್ಕದಲ್ಲಿ ಸ್ಟೇ ಮಾಡ್ತಾಯಿದ್ವಿ. ಸೊ ಅಲ್ಲಿ ಗಾಡಿ ಹೋಗೋ ರಸ್ತೆ ಹೈವೇ ಅಲ್ವಾ, ಗಾಡಿ ಹೋಗೋ ಸೌಂಡು ಆ್ಯಂಡ್ ನಾಯಿದು ಸೌಂಡು, ಇನ್ನೊಬ್ಬರು ಕಿರ್ಚು ಅಲ್ಲಿ ಇಲ್ಲಿ ಕೆಳಗಿನ ಏನೋ ಒಂದು ಸೌಂಡೆಲ್ಲ ಕೇಳ್ತಾ ಇತ್ತು. ಬಟ್ ಆ ಬ್ಲಾಗಲ್ಲಿ ನಾನು ಇದು ಆ್ಯಪೆಲ್ಲ ಯೂಸ್ ಮಾಡಿ ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿದ್ದೆ. ಸೊ ಅದು ತುಂಬ ಅಂದರೆ VPN ಅದೆಲ್ಲ ಅಲ್ಲಿ ಎಲ್ಲ ಹೋದರೆ ನಮಗೆ ನೆಟ್ವರ್ಕೇ ಇಲ್ಲ. ಬಟ್ ಆ ಕಡೆ ಈ ಕಡೆ ಎಲ್ಲ ಕಷ್ಟಪಟ್ಟು ಮಾಡಿದ್ದದಲ್ಲ. ಜಾಸ್ತಿಯಾಗಿ ನೀವು ನೋಡಿರ್ತೀರ ತುಂಬ ಬ್ಲಾಗರ್ಸು ಕಾರ್ ಒಳಗೇ ವೀಡಿಯೋ ಮಾಡ್ತಾರೆ. ಯಾಕೆ ಗೊತ್ತಾ? ಆ್ಯಕ್ಚುಲಿ ರೀಸನ್ ಇದೆ, ಹೊರಗಿನ ಸೌಂಡು ಯಾರಿಗೂ ಕೇಳಬಾರ್ದ ಅಂತ. ಸೊ ಅದಕ್ಕೆ ಕಾರಣ ಕ್ಲಿಯರಾಗಿ ಎಲ್ಲಾದರೂ ಕೂತ್ಕೊಂಡು. ಸೊ ನೀವು ನೋಡ್ತಾ ಇರ್ಬೋದು ನೆಕ್ಲೆಸ್ ನಾನು ಹಾಕಿದ್ದೀನಿ, ಗೊತ್ತೇ ಆಗೋದಿಲ್ಲ. ಒಂದು ಶೋಪ್ ಸ್ವಲ್ಪ ಅಲ್ಲಿ ಇಲ್ಲಿ ಹೊರಗಡೆ ಹೋಗುವಾಗ ಸ್ವಲ್ಪ ಕೆಲವು ಹುಡುಗರು ಹಾಕ್ತಾರೆ ಇದೇ ಥರ. ಸೊ ಇದು ಇವಾಗ ಮೈಕ್, ಯಾರಾದರೂ ಹೇಳ್ತಾರ ಮೈಕ್ ಅಂತ. ಸೊ ನೋಡಿ ಇಲ್ಲಿ ಸ್ಟಿಕ್ಕರ್ ಕೂಡ ನಮಗೆ ಹಾಕ್ಬೋದು ಯಾವ ಥರ ಬೇಕು ಅಂತ. ಆ್ಯಂಡ್ ಈ ಮೈಕ್ ಯಾಕೆ ಚೂಸ್ ಮಾಡಿದ್ದೀರ ಅಂದರೆ ನಿಮಗೆ ಆಲ್ಮೋಸ್ಟ್ ನಾನು ಹೇಳಬೇಕಂತೆಲ್ಲ ಎಲ್ಲ ಆಪ್ಷನ್ ಕೂಡ ಹೇಳಿದೆ. ಆ್ಯಂಡ್ ನಿಮಗೆ ಬಜೆಟ್ ಇಲ್ಲ, ಕಮ್ಮಿ ಇದೆ, ನಮಗೆ ಯಾವ ಥರ ತೆಗೆಯೋದು ಆ ಥರ ಇದ್ದರೆ ನಾನು ಕೂಡ ತುಂಬ ದಿವಸದಿಂದ ಕನಸಿಟ್ಕೊಂಡು ಈ ಮೈಕ್ನ ಚೂಸ್ ಮಾಡಿದ್ದೀನಿ. ಯಾಕೆಂದರೆ ಸುಮ್ಮನೆ 1,500 ರೂಪಾಯಿ 500 ರೂಪಾಯಿ ಎಲ್ಲ ಮೈಕ್ ತೆಗೆದು ಅದು ಹೆಚ್ಚು ಅಂದರೆ ಒಂದು 1 ಮಂತೆಲ್ಲ ಬರ್ಬೋದು ಅಷ್ಟೇ. ಸೊ ಅದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿ ತುಂಬ ದಿನ ಕಾದು ಒಂದು ಒಳ್ಳೆ ಮೈಕ್ನ ತೆಗೆಯುವಂಥ ಒಂದು ಒಳ್ಳೆ ಮೈಕ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನಿಮಗೆ ಹೊರಗಿನ ದೇಶದಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಸೊ ಅದರಿಂದ ನಾನು ಹೊರಗಿನ ದೇಶದಿಂದ ಇದನ್ನು ತರಿಸಿದ್ದೀನಿ. ಸೊ ನನಗೆ ಒಂದು ಸ್ವಲ್ಪ ಒಂದು 2,500 ರೂಪಾಯಿ ಏನೋ ಕಮ್ಮಿಗೆ ಸಿಕ್ಕಿದೆ. ಸೊ ಅದು ಕೂಡ ನನಗೆ ನನ್ನ ಲಕ್ಕು. ಆ್ಯಂಡ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ನನಗೆ ಅನಿಸಿದ್ದು, ನನಗೆ ಇಷ್ಟ ಆಗಿದೆ ಒಂದು ಒಳ್ಳೆ ಮೈಕು ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಕೂಡ ಮಾಡಿ, ಕಮೆಂಟ್ ಹಾಕಿ, ನಿಮ್ಮ ಒಪಿನಿಯನ್ ಹೇಳಿ, ಲೈಕ್ ಕೂಡ ಹಾಕಿ. ಸಿಗೋಣ ಮುಂದೊಂದು ದಿನ ಒಂದು ಒಳ್ಳೆ ವಿಡಿಯೋ ಜೊತೆಗೆ. ಎಲ್ಲರೂ ಸೇಫಾಗಿರಿ. ಆದಷ್ಟು ಯಾರ್ಯಾರು ಬೈಕೆಲ್ಲ ಓಡಿಸ್ತಾ ಇದ್ದೀರಾ ಹೆಲ್ಮೆಟ್ ಹಾಕಿ ಸೇಫಾಗಿ ರೈಡ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು ಆಲ್.